ಏನಿಲ್ಲ ಸರ್, ಈ 30 ವರ್ಷ ಅಂದ್ಬಿಟ್ಟು 12 ಅಡಿ ಗಣೇಶ ತರಿಸಿದ್ದೀರಿ. ಆಮೇಲೆ ನಮ್ಮ ಅಣ್ಣವ್ರು ಹೇಳ್ದಂಗೆ ತಿರುಪತಿ ಲಡ್ಡು ತರಿಸಿದ್ರಿ. ಆಮೇಲೆ ನಮ್ಮ ಬಾಮೈದ್ರೆಲ್ಲ ಸೇರಿ ಕ್ರೈನಲ್ಲೆಲ್ಲ ಫುಲ್ ಎಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ. ಹಬ್ಬದಕ್ಕಿಂತ ಚೆನ್ನಾಗಿ ವಾತಾವರಣ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಹೆಂಗೆ ಸರ್ ಇಷ್ಟು ಒಳ್ಳೆ ಅದ್ಭುತವಾದ ಗಣೇಶ ಎಲ್ಲಿಂದ ತರಿಸಿದ್ರಿ? POPನ ಇಲ್ಲ ಮಣ್ಣಿನ ಸರ್? POP ಎಲ್ಲ ನಾವು ಯೂಸ್ ಮಾಡಲ್ಲ, ಮಣ್ಣಿಂದ ಎಲ್ಲ ಎಲ್ಲಿ ವರ್ಷ ಮಣ್ಣಿಂದನೇ ತರೋದು. ಮಣ್ಣಿನ ಗಣೇಶ ಇಟ್ಟರೆ ತುಂಬ ಒಳ್ಳೆಯದು, ಕರಗ್ತೈತೆ. POP ಅಂದರೆ ಪರಿಸರನ ಹಾಳಾಗ್ತೈತೆ, ವಾಟ್ರ್ ಎಲ್ಲ ಕೆಮಿಕಲ್ದು ಅದೆಲ್ಲ ಇದು ಮಾಡಿರ್ತಾರೆ. ಮಣ್ಣಿನ ಗಣೇಶ ಇಡಿ, ಎಲ್ಲರೂ ಮಣ್ಣಿನ ಗಣೇಶ ಇಟ್ಟರೆ ತುಂಬ ಒಳ್ಳೆಯದು ಅನಿಸುತ್ತೆ. ಮಣ್ಣಿನ ಗಣೇಶಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಕೆಲವು ಜನ ಹೇಳ್ತಾರೆ ಒಂದು ಕೈ ಕಿತ್ತೋಗಿರುತ್ತೆ, ಒಂದು ಕಾಲು ಕಿತ್ತೋಗಿರುತ್ತೆ, ದೇವರಿಗೆ ಅಪಮಾನ ಮಾಡ್ದಂಗೆ. ಹೌದೌದು, ಅದು ಅವ್ರಿಗೆ ಏನು ಹೇಳಕ್ಕೆ? ಅದು POP ಗಣೇಶ ಇಟ್ಟರೆ ಆ ಥರ ಆಗ್ತದೆ. ಮಣ್ಣಿನ ಗಣೇಶ ಇಟ್ಟರೆ ಹಂಗೆ ಕರಗಿ ಬರ್ತದೆ, ಯಾರಿಗೂ ಗೊತ್ತಾಗಲ್ಲ. ಮಣ್ಣಿನ ಗಣೇಶಲ್ಲೂ ಮುರಿದೋಗ್ತದೆ, ಬಟ್ ಕರಗ್ತೈತೆ ಅಂದ್ಬಿಟ್ಟು ಅದು ನಮ್ಮದು ಇಚ್ಛೆ. ಆಚರಣೆ ದಂದಮ ಯುವಕರ ಸಂಘದಿಂದ ನಮಗೆ ಇಲ್ಲಿ ಈ 30 ವರ್ಷದಿಂದನೂ ನಮ್ಮ ಸುರೇಶ್ ಗೌಡರು, ರಾಜಗೌಡರು, ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಕೊಂಡೇ ಬಂದಿದ್ದಾರೆ. ಅದರಿಂದ ನಾವು ಯುವಕರೆಲ್ಲ ಸೇರಿ ಅವರು ಏನು ಸಹಕಾರದಿಂದ ಕೊಡ್ತಾ ಇದ್ದಾರೆ ಅದನ್ನು ನಮ್ಮ ಬಲ ಇಟ್ಕೊಂಡು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಾವು ಆಶಿಸ್ತೀವಿ. ಸರ್, ನಮ್ಮಲ್ಲಿ ಯುವಕರೆಲ್ಲ DJ ತರಿಸ್ಬೇಕು ಅಂತಲೇ ಹೇಳಿದ್ರು. ಈ ಥರ ಸೌಂಡು ಇದೆಲ್ಲ ಕೆಲವರೆಲ್ಲ ಪೇಷನ್ಸ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವೆಲ್ಲ ಮಾಡೋದ್ರಿಂದ ಅಕ್ಕಪಕ್ಕದವ್ರಿಗೂ ತೊಂದರೆ ಆಗುತ್ತೆ. ಮತ್ತು ಹುಡುಗರೆಲ್ಲ ಸ್ವಲ್ಪ ಎಲ್ಲ ಇವಾಗಿನ ಯುವಕರು ಹೇಳಿದ ಮಾತುಗಳು ಕೇಳಲ್ಲ. ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ನಾವು ಅನುಸರಿಸ್ಕೊಂಡು ಹಿಂದೆ ನಾವು ಅವ್ರದ್ದು ಹಂಗೆ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗ್ತೀವಿ. ಅದರಿಂದ ನಾನು ಹೇಳೋದೇನೆಂದರೆ, ಈ ಹುಡುಗರು ಗಲಾಟೆ ಮಾಡೋದು ಅವೆಲ್ಲ ಮಾಡೋದೆಲ್ಲ ಕಮ್ಮಿ ಮಾಡ್ಕೊಬೇಕು. ಆಮೇಲೆ ಈ ಸೌಂಡ್ಸ್ ಎಲ್ಲ ಗೌರ್ಮೆಂಟಿಂದನೂ ಅದೆಲ್ಲ ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಬಳಸ್ತಾ ಇಲ್ಲ. ನಾವು ವರ್ಷ ಹೆಂಗೆ ಪಾಲಿಸ್ಕೊಂಡು ಬಂದಿದ್ದೀವೋ ಅದೇ ರೀತಿ ಈ ವರ್ಷವೂ ಮಾಡಿದ್ದೀವಿ. ಈ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಿದ್ದೀವಿ. ಈ ಸಲ ತಿರುಪತಿಯಿಂದನೇ ಲಾಡು ತರಿಸಿ ನಮ್ಮ ಗಣೇಶನ ಹತ್ರನೇ ನಾವು 3 ದಿವಸ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇವತ್ತಿಗೆ 3ನೇ ದಿವಸ. ಇವತ್ತುವರೆಗೂ ಗಣೇಶನ ಹತ್ರನೇ ಅದು ಲಾಡು ಅಲ್ಲೇ ಇತ್ತು. ಇವಾಗ ಹರಾಜು ಪ್ರಕ್ರಿಯೆ ನಡೆಯುತ್ತೆ. ಆಮೇಲೆ ಇದ ನಂತರ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. 3 ದಿವಸದಿಂದನೂ ಅನ್ನದಾನ ಎಲ್ಲ 3 ಸರಿನೂ ಮಾಡಿದ್ದೀವಿ. ಇದಕ್ಕೆಲ್ಲರೂ ನಮ್ಮೂರಿನ ಎಲ್ಲ ಹಿರಿಯ ಮುಖಂಡರುಗಳು, ಗ್ರಾಮಸ್ಥರು ಎಲ್ಲ ಸಹಕಾರ ನಮಗಿದೆ. ಇದೇ ರೀತಿ ಮುಂದಕ್ಕೂ ಕೊಡಲಿ ಅಂತ ನಾನು ತಾಯಿ ಹತ್ರ, ಈ ವಿನಾಯಕನ ಹತ್ರ ಕೇಳ್ತೀನಿ. ಅದಕ್ಕಿಂತ 30 ವರ್ಷದಕ್ಕಿಂತ ಏನು 29 ವರ್ಷ ಮಾಡಿದ್ರಿ, ಈಗ 30 ವರ್ಷ ಬಂದಿರೋದ್ರಿಂದ ಗ್ರ್ಯಾಂಡಾಗಿ ಮಾಡಿದ್ರಿ. ಮತ್ತು ಎಲ್ಲದು ಊರಲ್ಲಿ ಸುಮಾರು 101 ಗಣೇಶನು ನನ್ನ ತಮ್ಮ ಎಲ್ಲರಿಗೂ ಕೊಟ್ಟು ಎಲ್ಲ ಬಡವರಿಗೆ ಎಲ್ಲರೂ ಕೊಟ್ಟಿದ್ದಾನೆ. ಮತ್ತು ಹೆಣ್ಣೂರು ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಬೇಕು ನಮ್ಮ ಕಡೆಯಿಂದ ಅಂತಲ್ಲ, ಎಲ್ಲ ಗ್ರಾಮಸ್ಥರ ಕಡೆಯಿಂದೆಲ್ಲ ಏನೇನು ಬೇಕು ಅನ್ನೋದನ್ನ ಈ ದಂದಮ್ಮ ಯುವಕರ ಸಂಘ ಹಾಗೂ ರೈತ ಸಂಘ ಒಂದಿದೆ ನಮ್ಮದು, ಅದು ಸಂಘದ ಕಡೆಯಿಂದ, ಮತ್ತು ಆಡ ಶಂಕರನಾಗ್ ಸಂಘ ಎಲ್ಲ ಸೇರಿ, ಕೆಂಪೇಗೌಡ ಸಂಘ ಎಲ್ಲ ಸೇರಿ, ಎಲ್ಲ ಪ್ರತಿಯೊಬ್ಬರು ಸೇರಿ ಹೆಣ್ಣೂರು ಗ್ರಾಮಸ್ಥದಲ್ಲಿ ದಂದಮ್ಮ ಯುವಕರ ಸಂಘದಿಂದ ಹೆಣ್ಣೂರು ಗೌಡ್ರ ಕಾಲೋನಿ ಇಟ್ಟಿರೋಂಥ ದೇವಸ್ಥಾನ ವಿನಾಯಕ ಕಡೆಯಿಂದ ನಾವು ತಿರುಪ್ತಿಯಿಂದ ಲಾಡ್ ತರಿಸಿದ್ದೀರಿ. ಲಾಡ್ ತರಿಸಿ ಈಗ ಅದನ್ನು ಹರಾಜಕ್ಕೆ ಹಾಕಬೇಕು ಅಂತ ಆಕ್ಷನ್ ಕೂಗ್ತೀವಿ. ಪ್ರತಿ ವರ್ಷ ಅಲ್ಲಿ ನಮ್ಮ ಫ್ರೆಂಡ್ ಮಾಡ್ತಾಯಿದ್ರು, ಈಗ ನಮ್ಮ ಇದರಲ್ಲೇ ಮಾಡಬೇಕು ಅಂತ ಮಾಡ್ತಾಯಿದ್ರಿ. ಮುಂದಕ್ಕಿನ್ನು ಯಾವುದೋ ಥರ ಮಾಡಬೇಕು ಅನ್ನೋದನ್ನು ಎಲ್ಲ ಯೂತ್ಗೆ ಬಿಟ್ಟಿದ್ರಿ. ಆ ಯುವಕರು ಏನೇನು ಮಾಡ್ತಾರೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಆರೈಕೆ. ಅವ್ರ ಕಡೆ ನಾವು ಏನು ಬೇಕೋ ಎಲ್ಲ ದೊಡ್ಡವರು ಸಪೋರ್ಟ್ ನಿಂತ್ಕೊಂಡು ಮಾಡ್ತಾಯಿದ್ವಿ. ಪರಿಚಯ ನಾವು ಹೆಣ್ಣೂರಲ್ಲಿ ರಾಜು, ನಮ್ಮ ಹೆಸರು ರಾಜು, ಹೆಣ್ಣೂರು. ಇದು ನಾವು ಇಲ್ಲಿನ ಮುಖಂಡರಾಗಿದ್ದ BJP ಮುಖಂಡರಾಗಿದ್ದೀರಿ. ನಾವು ಆ ಕಾರ್ಯಕರ್ತನೆಲ್ಲ ಸೇರಿಸ್ಕೊಂಡು ಮತ್ತೆಲ್ಲರ ಕಡೆಯಿಂದ ನಿಂತ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ವಿ.